ಕೂತಿರಲ್ಲ, ನಿಮ್ಮದೇ ಬೂತು ಸ್ವಾಮಿ, ನಿಮ್ಮದೇ ಅಕ್ಕಪಕ್ಕದ ಸ್ಕೂಲಲ್ಲೆಲ್ಲ ಒಂದು ಕಡೆ ಕೂತಿರ್ತಾರೆ. ಅವ್ರು ಬಂದೇ ಇಲ್ಲ ನಿಮ್ಮ ಮನೆಗೆ ಅಂತ ಇಟ್ಕೊಳ್ಳಿ, ನಿಮ್ಮ ಕರ್ತವ್ಯ ಅಲ್ವಾ? ಮತ್ತು ಇನ್ನೊಂದು ಹೇಳಿದ್ರು, ಏನೋ ಹೆಸರಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಥವಾ ಒಂದು 2002 ಡಾಕ್ಯುಮೆಂಟ್ ಸಿಗ್ತಿಲ್ಲ ಅಂತೇಳಿ. ಅದಕ್ಕೂ ಒಂದು ಹೇಳ್ಕೊಟ್ಟಿದೆ. ನಿಮ್ಮ ಹತ್ರ ಏನೂ ಇಲ್ವಾ? 2002 ಇಲ್ವಾ? ಜಸ್ಟ್ ಫಾರಮ್ ಸಿಗ್ನೇಚರ್ ಮಾಡಿ ನೀವು ಕೊಡಿ ನಮಗೆ, ಆಮೇಲೆ ನಾವು ನೋಟಿಸ್ ಕಳಿಸ್ತೀವಿ. ನೋಟಿಸ್ ಅಂತ ಹೇಳಿದ್ರೆ ಈಗಾಗಲೇ 36 ಲಕ್ಷ ನೋಟಿಸ್ ಹೋಗಿದೆ. ಏನಾದರೂ ನೋಟಿಸ್ ಹೋದಾಗ ಜಸ್ಟ್ ನಿಮ್ಗೆ ಏನು 13 ಡಾಕ್ಯುಮೆಂಟ್ ಇದೆ, ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು. ಡೊಮಿಸೈಲ್ ಎಲ್ಲ ನಮ್ಮ ಮನೆಗೆ ಬಂದು ಎಲ್ಲ ನಮ್ಮ ಪ್ರಕಾರವಾಗಿ ಮಾಡಬೇಕು ಅಂತ ನಂದು ಹಕ್ಕಿದೆ ಸ್ವಾಮಿ. ಯಾಕೆಂತ ಹೇಳಿದ್ರೆ ಇದು ಸುಮಾರು ಒಂದು 140 ಕೋಟಿ ಜನ ಇರ್ತಕ್ಕಂಥ ದೇಶ, ಇದು ಎಲ್ಲವೂ ತುಂಬಾ ಸುಲಭನಾಗಲ್ಲ. ಹಾಗಾಗಿ ಇದು ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಕಷ್ಟಪಡಬೇಕು. ಎಲ್ಲ ಮೀರಿ ಚಂದ್ರಶೇಖರ್ ಅವರೇ, ಚುನಾವಣಾ ಆಯೋಗ ನಮ್ ವಿಶ್ವಾಸ ಪಡ್ಕೋಬೇಕು. ಅದನ್ನ ಹೇಗೆ ಮಾಡೋದು? ಡೆಫಿನೆಟ್ಲಿ ಸರ್, ನಾನು ಯಾಕಂದ್ರೆ ನಾವು ನಿಮ್ಮನ್ನ ಕೇಳಿದ್ರೆ ನೀವೇನ್ ಹೇಳ್ತೀರಿ, ನೀವು ಇಲ್ಲ ಕರೆಕ್ಟ್ ಆಗಿ ಆಗ್ತಿದೆ ಅಂತೀರಿ. ಇವ್ರನ್ನ ಕೇಳಿದ್ರೆ ಇವ್ರೇನ್ ಹೇಳ್ತಾರೆ, ಅವ್ರ ಪ್ರಕಾರ ಆಗ್ತಿದೆ, ಅದು ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತಾರೆ. ನಾವ್ ಯಾರ ಪ್ರಕಾರ ಕೇಳೋದು? ನಿಮ್ ಕೇಳೋ ಅಷ್ಟು ಪ್ರಶ್ನೆ ಚುನಾವಣೆ ಆಯೋಗ ಕೇಳಬೇಕು. ನಾನು ಚುನಾವಣೆ ಆಯೋಗದ ವಕ್ತಾರ. ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ ತರ ಪ್ರಕ್ರಿಯೆಯಲ್ಲಿ ಇಷ್ಟೊಂದು ಆಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅದನ್ನು ಖಂಡಿಸ್ಬೇಕು. ನಾನು ಇವತ್ತು ಚಾಂದ್ ಪಾಷ ಅವ್ರನ್ನ ನಾನು ನಿಜವಾಗ್ಲೂ ಮೆಚ್ಕೊಂತೀನಿ. ಯಾಕೆಂತ ಹೇಳಿದ್ರೆ ಅದ್ಯಾವುದೋ ಅದು ಕಲ್ಯಾಣ ಮಂಟಪದಲ್ಲಿ ಮಾಡಿರಲಿ, ಮಸೀದಿ ಮಾಡಲಿ ತಪ್ಪು ಅಂತ ಹೇಳಿದ್ರು. ಅದು ಯುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಏನ್ ಹೇಳ್ತಾರೆ, ಬೇಗ ಬೇಗ ಆಗ್ಲಿ ಅಂತೇಳಿ ಮಾಡ್ಕೊಂಡು ಹೋಗ್ತಾವ್ರೆ ಅಂತೇಳಿ. ಒಬ್ಬ ಗೃಹ ಸಚಿವ ಮಾಡೋ ಮಾತೇನ್ರಿ ಅದು? ಬೇಗ ಬೇಗ ಆಗ್ಲಿ ಅಂತೇಳಿ ಇದೆಲ್ಲ ಕೂರ್ಸ್ಕೊಂಡು ಮಾಡ್ತಾ ಇದ್ರಂತೆ. ಅಲ್ಲಿ ಕೂರ್ಸ್ಕೊಂಡಾಗ ಅದ್ರ ಬಾಂಗ್ಲಾದೇಶನ ಬಂದಿರ್ಬೋದ್ರಿ. ಏನಕ್ಕೆ ಮನೆಗೆ ಹೋಗಿ BLO ಮನೆಗೆ ಹೋಗಿ ಅಡ್ರೆಸ್ ವೆರಿಫೈ ಮಾಡಿ ಕೊಡಬೇಕು ಅಂತ ಯಾಕೆ ಹೇಳಿದೆ? ಅವ್ರಿಗೆ ನಮ್ಮ ದೇಶದವನ ಅಲ್ವಾ ಅಂತೇಳಿ ನೀವು ತಗೊಂಡೋಗಿ ಕಲ್ಯಾಣ ಮಂಟಪದಲ್ಲಿ ತಗೊಂಡೋಗಿ ಎಲ್ಲವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಪರದೇಶಿನೋ ರೋಹಿಂಗ್ಯನೋ ಯಾರೋ ಬಂದು ಕೂತಿದಾಗ ಹೇಗೆ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ? ಹೌದು, ಚುನಾವಣಾ ಆಯೋಗ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು. ಅದು ನಮ್ಮ ಒತ್ತಾಯನೂ ಕೂಡ. ಇನ್ನೊಂದಷ್ಟು ಟ್ರೈನಿಂಗ್ ಕೊಡಬೇಕಾಗಿತ್ತು, ಇನ್ನೊಂದಷ್ಟು ಮಾಡಬೇಕಾಗಿತ್ತು. ಅದು ಅವರು ಹ್ಯೂಮನ್ ಬೀಯಿಂಗ್ಸ್ ಸರ್. ಈವನ್ BLOಗಳು ಹ್ಯೂಮನ್ ಬೀಯಿಂಗ್ಸ್ ಏನೇ. ನಾವು ಜೊತೆಗೆ ನಿಂತ್ಕೋಬೇಕು ತಾನೆ ಸರ್. ನಾನೇ ನೋಡ್ಬಿಟ್ಟಿದ್ದೀನಿ, ಬೆಳಗ್ಗೆ 6 ಅಸೆಂಬಲ್ ಆಗ್ತಾರೆ. ಯಾರು ಈಗ ಟೀಚರ್ಸ್ ಕೂಡ ಏನಿದಾರಲ್ಲ, 6 ಅಸೆಂಬಲ್ ಆಗಿ ಅಲ್ಲಿಂದ ನಾವು ಲೊಕೇಶನ್ ಕಳಿಸ್ಬೇಕು. ಸಂಜೆ ವಾಪಸ್ ಮನೆಗೆ ಹೋಗೋದು ಸಂಜೆ 6 ಗಂಟೆ ಆಗುತ್ತೆ. 16 ಜನ ಅದಕ್ಕೋಸ್ಕರ ಏನು ಬಲಿಯಾಗಿದ್ದಾರೆ ಇದರಲ್ಲಿ. ಯಾವ ಕಾರಣಕ್ಕೋಸ್ಕರ? ಈ ಪ್ರಜರ ಕಾರಣಕ್ಕೋಸ್ಕರ. ಚುನಾವಣಾ ಆಯೋಗನೂ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಅದ್ರ ಕರ್ತವ್ಯ ಅದು ಮಾಡ್ತಾ ಇದೆ. ಗೌರ್ಮೆಂಟ್ ಅಫಿಷಿಯಲ್ಗಳು ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ. ಕರ್ತವ್ಯದಲ್ಲಿ ಲೋಪಲಾದರೆ ಅದು ಹ್ಯೂಮನ್ ಬೀಯಿಂಗ್ ನೇಚರು ಸರ್, ಲೋಪ ಆಗೋದು. ಅದನ್ನೇ ನಾವು ಎತ್ತಿ ತೋರಿಸ್ದಂಗೆ ನಮ್ಮ ಕರ್ತವ್ಯನೂ ಕೂಡ ಮಾಡಬೇಕು. 1,08,00,000 ಏನು ಫ್ಲಾಗ್ ಆಗಿದೆ ಅಷ್ಟನ್ನು ಕೂಡ ಇವತ್ತು ವೆಬ್ಸೈಟಲ್ಲಿದೆ. ನೀವು ಓಪನ್ ಮಾಡ್ಕೊಳ್ಳಿ, BLOನ ಕಾಂಟ್ಯಾಕ್ಟ್ ಮಾಡಿ. ಇದಾದ್ಮೇಲೆ ಹೇಳಿದ್ನಲ್ಲ, ಸೆಪ್ಟೆಂಬರ್ 17ಕ್ಕೆ ಇನ್ನೊಂದು ಲಿಸ್ಟ್ ಇದೆ, ಅದಾದ್ಮೇಲೆ 3rd ಲಿಸ್ಟ್ ಇದೆ. ಅದ್ರ ಜೊತೆಗೆ ಏನು ಪೊಲಿಟಿಕಲ್ ಪಾರ್ಟಿಯ BLOಗಳಿರ್ತಾರೆ, BLA2ಗಳು ಇರ್ತಾರೆ, ಅವ್ರ ಕೆಲಸನೂ ಕೂಡ ಅದೇನೇ. BJP ಅವ್ರದ್ದು ಕೆಲಸ ಅದೇನೆ, ಕಾಂಗ್ರೆಸ್ ಅವ್ರದ್ದು ಕೆಲಸ ಅದೇನೆ. ಒಂದೇ ಒಂದು ಎಲಿಜಿಬಲ್ ವೋಟರ್ ಆಚೆ ಕಡೆಗೆ ಹೋಗ್ದಂಗೆ ನೋಡ್ಕೊಳ್ತಕ್ಕಂಥ ಕೆಲಸ ಯಾರ್ದು? ಒಂದು ಫಸ್ಟು ಮತದಾರಂದು, ಎರಡನೇದು ಪೊಲಿಟಿಕಲ್ ಪಾರ್ಟಿಗಳದು. ಹಾಗಾಗಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಯೇ ಇಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಈವನ್ ಇವರು ಬೆಂಗಾಲದ ವಿಚಾರಕ್ಕೆ ಇನ್ನೊಂದು ನಿಮ್ಗೆ ಆ್ಯಡ್ ಮಾಡ್ತೀನಿ. ಇಡೀ ಬೆಂಗಾಲದ SIR ಪ್ರಕ್ರಿಯೆ ನಡೆದಿದ್ದು ಹೈಕೋರ್ಟ್ ಜಡ್ಜ್ಗಳ ಸಮ್ಮುಖದಲ್ಲಿ. ಸುಪ್ರೀಂ ಕೋರ್ಟು ತಾನೇ ಉಸ್ತುವಾರಿ ಮಾಡಿಕೊಂಡು ಪ್ರತಿ 3 ಕ್ಷೇತ್ರಕ್ಕೆ ನೀವು ಡಿವೈಡ್ ಮಾಡ್ಕೊಂಡ್ರೆ 176 ಇವ್ರನ್ನ ಡಿವೈಡ್ ಮಾಡ್ಕೊಂಡ್ರೆ ಪ್ರತಿ 3 ಕ್ಷೇತ್ರಕ್ಕೆ ಒಬ್ಬ ಹೈಕೋರ್ಟ್ ಜಡ್ಜು. ಬೆಂಗಾಲ ಶಾರ್ಟೇಜ್ ಬಂತೇಳಿ ಜಾರ್ಖಂಡ್ ಮತ್ತು ಒರಿಸ್ಸಾದಿಂದ ಕರ್ಕೊಂಡ್ಬಂದು ಜಡ್ಜ್ಗಳನ್ನ. ಇಷ್ಟೆಲ್ಲ ಮಾಡಿ ಪಾರದರ್ಶಕವಾಗಿ ಮಾಡಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಮತ್ತೆ ಹೇಳ್ತು, ಇದನ್ನ ನಿಲ್ಲಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಇದು ಆಗಲೇಬೇಕು, ಆಗ್ತಾ ಇದೆ. ಮತ್ತೆ ಸಣ್ಣ ಪುಟ್ಟ ಗೊಂದಲ ಇದ್ದಾಗ ಒಳಗಡೆ ಹೋಗ್ತಾರೆ, ಅದು ಸೊಲ್ಯೂಷನ್ ಪಡ್ಕೊಂಡು ಬರ್ತಾರೆ. ಆದರೆ ಒಬ್ಬ ಎಲಿಜಿಬಲ್ ವೋಟರ್ ಕೂಡ ಆಚೆ ಕಡೆಗೆ ಹೋಗ್ತಕ್ಕಂಥ ಯಾವುದೇ ವಾತಾವರಣ ಇಲ್ಲವೇ ಇಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ನಿನಗಿಷ್ಟ ಇಲ್ಲ ಅಂದರೆ ಮಾತ್ರ ಹಂಗಾಗ್ಬೋದು. ಬಿಟ್ರೆ ಒಂದು ಸ್ವಲ್ಪ ಆಸೆ ಇದ್ರೆ ಕೂಡ ಎಲಿಜಿಬಲ್ ವೋಟರ್ ಮಿಸ್ ಆಗ ಸಾಧ್ಯ ಇಲ್ಲ. ವೋಟರ್ ಆಗಿ ನೀವು ಹೇಳಿ, ಪಾರದರ್ಶಕತೆ ಅನ್ನೋದನ್ನ ಹೇಗೆ ಸಾಧಿಸೋದು? ಸಮಯನೂ ಕೊಡ್ಬೇಕಲ್ಲ ನೀವು. ಎಕ್ಸಾಕ್ಟ್ಲಿ. ಈಗ ಎಲ್ರಿಗೂ ನಿಮ್ಮಷ್ಟು ಟೆಕ್ನಾಲಜಿಗೆ ಆಕ್ಸೆಸ್ ಇರೋದಿಲ್ಲ, ಬಹುಶಃ ಅವ್ರಿಗೆ ನಿಮ್ಮಷ್ಟು ಅನುಭವನೂ ಇರೋದಿಲ್ಲ ಟೆಕ್ನಾಲಜಿ ಜೊತೆ. ಪಲ್ಲವಿ ಅವ್ರು ಬಹಳ ಒಳ್ಳೆ ಉದಾಹರಣೆ ಕೊಟ್ಟರು. ಅನಕ್ಷರಸ್ಥರಿಗೆ ಏನ್ ಮಾಡ್ತೀರಿ ನೀವು? ಸಮಯ ಕೊಟ್ರೆ ಅಟ್ಲೀಸ್ಟ್ ಆ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಒಂದು ಪಾರದರ್ಶಕತೆ ವಿಚಾರದಲ್ಲಿ ನಾನು ಹೇಳಿದೆ, ಈಗ 3 ಆಪ್ಷನ್ಗಳು. ಒಂದು, ಪ್ರತಿ ಬೂತಿಂದು ನಿಮಗೆ ಆನ್ಲೈನಲ್ಲಿ ಅವೈಲಬಲ್ ಇದೆ, ಅಥವಾ ನಿಮ್ದು ಯಾರು ಪೊಲಿಟಿಕಲ್ ಪಾರ್ಟಿಯವರಲ್ಲಿ ಕೂತಿರ್ತಾರೆ ಅಥವಾ BLO ಕೂತಿರ್ತಾರೆ. ಯಾಕೆ ನಂದು ಮಿಸ್ ಆಗಿದೆ ಅಂತ ಹೇಳಿದ್ರೆ ಅದು BLOಗಳು ಮಾಡ್ತಾರೆ, ಅದನ್ನು ಫ್ಲಾಗ್ ಆಗಿರ್ತಕ್ಕಂಥದ್ದು. ಎರಡನೇದು ಏನಂತ ಹೇಳಿದ್ರೆ ನೋಡಿ, ಇವರು ಯಾವುದು ಚಿಲ್ಮೆ ವಿಚಾರ ಹೇಳಿದ್ರು, ಮಹದೇವಪುರ ವಿಚಾರ ಹೇಳಿದ್ರು, ಅದನ್ನು ಸರಿ ಮಾಡೋಕ್ಕೆ ಸ್ವಾಮಿ SIR ಮಾಡ್ತಾ ಇರೋದು. ಇಲ್ಲಿವರೆಗೂ ಮಾಡೋದಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಇವಾಗ ಯಾರೇ ಒಬ್ಬರನ್ನು ಕೂಡ 2 ಕಡೆಗೆ ಇರ್ತಕ್ಕಂಥದ್ದು ಅಥವಾ ಪ್ರಕಾಶ್ ರಾಜ್ ಕಡೆಗೆ ಆಗ್ತಕ್ಕಂಥದ್ದು ಆಗೋ ಸಾಧ್ಯತೆನೇ ಇಲ್ಲ. ಹಾಗಾಗಿ ಇದು 100% ಪಾರದರ್ಶಕವಾಗೇ ಇದೆ. ಅದು ನಾನು ಹೇಳ್ತಿರೋದು, ಇನ್ನೆಷ್ಟು ಟೈಮ್ ಕೊಡಬೇಕು ಸರ್? ಈಗಾಗಲೇ ಟೈಮ್ ಕೊಟ್ಟಿದೆ, ಮತ್ತೆ ಎಕ್ಸ್ಟೆಂಡ್ ಮಾಡಿದೆ, 17 ಎಕ್ಸ್ಟೆಂಡ್ ಆಗಿದೆ. ಅದಾದ್ಮೇಲೆ ಡ್ರಾಫ್ಟ್ ಬರುತ್ತಲ್ಲ, ಡ್ರಾಫ್ಟು ಪ್ರತಿ BLO2 ಕೈಲಿ, ಪ್ರತಿ ಪೊಲಿಟಿಕಲ್ ಪಾರ್ಟಿ ಕೈಲಿ ಹೋಗುತ್ತೆ, ಪ್ರತಿ ಬೂತ್ ಇಂದು ಡ್ರಾಫ್ಟ್ ಹೋಗುತ್ತೆ. ಡ್ರಾಫ್ಟ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡಿ ನೀವು ಮಾಡಿದ್ರ, ಮತ್ತೆ ಸೆಪ್ಟೆಂಬರ್ 17ಕ್ಕೆ ಹೋಗುತ್ತೆ, ಅಲ್ಲೂ ಏನೋ ಹೆಚ್ಚು ಕಡಿಮೆ ಆಯ್ತಾ, ಅಕ್ಟೋಬರ್ 17ಕ್ಕೆ ಹೋಗುತ್ತೆ, ಅಲ್ಲೂ ಮಿಸ್ ಆಯ್ತಾ, ಫಾರಂ ನಂಬರ್ 6 ಇದೆ. ಪಲ್ಲವಿ, ನಾಗರಿಕರಾಗಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಬರೋ ದಿನಗಳಲ್ಲಿ? ಸರ್, ಇವಾಗ ಅವ್ರು ಹೇಳ್ದ ಹಾಗೆ
ಕರ್ತವ್ಯ ಇರಬೇಕು ಅಂತ. ಈಗ ನಾನು ಎಜುಕೇಟೆಡು, ನನಗೆ ಗೊತ್ತು ಮೈ ವೋಟ್ ಈಸ್ ಮೈ ರೈಟ್ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ. ಬಟ್ ನಾವು ಹೇಳ್ದಂಗೆ ವೋಟಿಂಗ್ ಆಗೋದು ನಮ್ಮಲ್ಲಿ ಎಲ್ಲ ಎಜುಕೇಟೆಡ್ ಹೆಚ್ಚು ಪ್ರಮಾಣ ಅನ್ಎಜುಕೇಟೆಡ್ಸೇ ಮಾಡೋದು. ಅವರಿಗೆ ಈಗ ಹೇಗಾಗಿದೆ ಮೆಂಟಾಲಿಟಿ ಅಂದರೆ, ನಾವು ಸಾಮಾನ್ಯ ಜನಸಾಮಾನ್ಯರಾಗಿ ಹೇಳೋದಾದ್ರೆ ಹೇಗಾಗಿದೆ ಅಂದರೆ, ವೋಟ್ ಬೇಕು ಅಂದರೆ ಅವ್ರು ಬರ್ತಾರೆ ಬಿಡಿ, ಮಾಡಿಸ್ಕೊತಾರೆ ಬಿಡಿ ಅನ್ನೋ ಇದಕ್ಕೆ ಇದ್ದಾರೆ ಜನಗಳು. ಬರ್ತಾರೆ, ಅದೇ ನೀವೇನಾದ್ರು ಫ್ರೀ ಕೊಡ್ತೀರಾ, ಏನೋ ಒಂದು ಕೊಡ್ತಾರೆ ಅಂದರೆ ಅವ್ರು ಬರ್ತಾರೆ. ಈಗ ವೋಟು ಅಂತ ಬಂದಾಗ ಹೆಚ್ಚಾಗಿ ಅವ್ರು ಅದೇ ಥರನೇ ಇರೋದು. ಹಾಗಾಗಿ ನಾವು ಪಾರದರ್ಶಕತೆ ಏನು ಅಂದಾಗ ಹೆಚ್ಚಾಗಿ ಸ್ಟ್ರೆಸ್ ಆಗ್ತಾ ಇರೋದು BLOಸ್ಗೆ. ನಾನು ಐ ಅಗ್ರಿ, ಅವ್ರ ಕೆಲಸ ಮಾಡ್ತಾ ಇಲ್ಲ ಮಾಡಿಲ್ಲ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಬಟ್ ಅವ್ರನ್ನ ಇನ್ನೊಂದು ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಮಾಡಿ ನಾವು ಕೊಡ್ಬೋದಾಗಿತ್ತು. ಈಗ ಆ ಫೋನ್ ನಂಬರ್ ಮ್ಯಾಪಿಂಗ್ ಅಂತ ಎಕ್ಸಾಂಪಲ್, ಯಾರೇ ಸಿಕ್ಕಿರಲ್ಲ ಫೋನ್ ನಂಬರ್ಸ್ ಕೊಡುತ್ತೆ ಅಂತ, ಆ ಫೋನ್ ನಂಬರ್ನ ಯಾರೂ ವೆರಿಫೈ ಮಾಡಿಲ್ಲ. ಈಗ ಕಾಲ್ ಮಾಡ್ತೀವಿ, ಶಿಫ್ಟೆಡ್ ಯಾರ್ಯಾರು ಇರ್ತಾರೆ, ಯಾರು ಬಂದು ಫಾರ್ಮ್ಸ್ನ ಕಲೆಕ್ಟ್ ಮಾಡ್ಕೊಂಡಿರಲ್ಲ ಅವರಿಗೆ ಕಾಲ್ ಮಾಡಿದಾಗ, ನಾವು ಅದೇ BLO ಜೊತೆಗೆ ಕೆಲಸ ಮಾಡಿದ್ದೀವಿ, ಅವಾಗ ನಮಗೆ ಗೊತ್ತು. ಕಾಲ್ ಮಾಡ್ತೀವಿ, ಇನ್ವ್ಯಾಲಿಡ್ ನಂಬರ್ಸ್, ಇವರು ಮ್ಯಾಪ್ ಆಗಿದೆ ಅಂತ ಅಂತಾರೆ ಚುನಾವಣಾ ಆಯೋಗ, ಇನ್ವ್ಯಾಲಿಡ್ ನಂಬರ್ಸ್. ಅದಕ್ಕೆ ಇದು ವ್ಯತ್ಯಾಸ ಇಲ್ಲಿ. 91% ಪ್ರೀ ಮ್ಯಾಪ್ಡ್ ಇದ್ರೂ ಕೂಡ ಯಾಕೆ 20% ಅಷ್ಟು ವ್ಯತ್ಯಾಸ ಬರ್ತಿದೆ ರಾಜ್ಯದಲ್ಲಿ ಅಂದ್ರೆ ಇದಕ್ಕೆ ಇದೆ ಮೇಜರ್ ಕಾರಣ. ರಮೇಶ ಅನ್ನೋ ನಂಬರ್ಗೆ ಲಿಂಕ್ ಆಗಿದೆ ಅಂತ ಕೊಡ್ತಾರೆ, ಅಲ್ಲಿ ಸುರೇಶಂಗ್ ಹೋಗುತ್ತೆ ಫೋನು. ಸೊ ನಂಬರ್ಗಳು ಲಿಂಕ್ ಆಗಿಲ್ಲ. ಸೊ ಆ ವೆರಿಫಿಕೇಶನ್ ಆಗಿಲ್ಲ. ಬಿಕಾಸ್ ನಾವು ಟೆಕ್ನಾಲಜಿಲಿ ಇದ್ದಾಗ ಆ ವೆರಿಫಿಕೇಶನ್ ಏನಾದ್ರು ಒಂದು ಮಾಡಿದ್ರೆ ಚುನಾವಣಾ ಆಯೋಗ ಸಾಮಾನ್ಯ ಜನರಿಗೆ ಈಸಿ ಆಗ್ತಿತ್ತು. ನನ್ನ ಕರ್ತವ್ಯ ನಾನು ಅಗ್ರಿ ಮಾಡ್ತೀನಿ, ಹೌದು ನನ್ನ ಹಕ್ಕು ಅದು, ಮಾಡ್ಕೊಳ್ಳೇಬೇಕು, ಮಾಡ್ಕೊಂತಾರೆ. ಎಷ್ಟು ಜನ ಮಾಡ್ತಾರೆ? ಇವಾಗ ಅವ್ರು ಹೇಳಿರೋ ಹಾಗೇನೆ ಇವಾಗ 100% ಅಲ್ಲಿ 2%, 3% ಆನ್ಲೈನಲ್ಲಿ ಫಿಲ್ ಮಾಡ್ತೀವಿ ನಾವು. ಇನ್ನು ಮಿಗ್ದವರೆಲ್ಲ ಯಾರೂ ಮಾಡಲ್ಲ, ಬರ್ತಾರೆ ಬಿಡಿ, ಮಾಡೋಣ ಬಿಡಿ, ಸಾಟರ್ಡೆ ಮಾಡೋಣ, ಸಾಟರ್ಡೆ ಆಯಿತು ಅಂದರೆ ವೀಕೆಂಡು ಹೊರಗಡೆ ಹೋಗ್ತೀವಿ, ಸಂಡೇ ಆಯಿತು ಅಂದರೆ ಹೊರಗಡೆ ಹೋಗ್ತೀವಿ. ಓದಿರೋರು ಇಲ್ವಾ, ಇನ್ನು ಮಿಗ್ದವರು ಅಕ್ಕ ನನಗೆ ಗೊತ್ತಿಲ್ಲ ಬರೆಯೋಕ್ಕೆ ಬರಲ್ಲ ಅಂತಾರೆ. ಸೊ ಇದನ್ನು BLOಸು ನಾವು ಕೇಳ್ಕೊಂಡಿದ್ದಿಷ್ಟೇ, ಒಬ್ಬ BLO ಬದಲು ಇನ್ನೊಬ್ರು ಯಾರೋ ಅವ್ರಿಗೆ ಅಡಿಷ್ನಲ್ ಕೊಟ್ಟಿದ್ರೆ, ಸೊ ಒಬ್ರು ಫಾರ್ಮ್ ಇಶ್ಯೂ ಮಾಡ್ಬೇಕಾರೇನೆ ಅವರ ಡೇಟಾ 1 ಡೇ ಎಕ್ಸ್ಟ್ರಾ ಆಗಿರ್ಬೋದಾಗಿತ್ತು, ಇಲ್ಲ 10 ಮಿನಿಟ್ಸ್ ಎಕ್ಸ್ಟ್ರಾ ಆಗಿದ್ರು. ಅವ್ರ ಫಾರ್ಮ್ಸ್ನ ಮನೆ ಬಾಗಿಲಿಗೆ ಹೋದಾಗ ಒಂದ್ಸತಿ ಕೊಟ್ಟು ಮತ್ತೆ ಹೋಗಿ ಇನ್ನೊಂದು ವಾರ ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳೋವರೆಗೂ ಯಾರು ಅದನ್ನ ಮುಟ್ ನೋಡಲ್ಲ. ನಾವು ಹೋಗಿ ರಿಟರ್ನ್ ಕೇಳೋವರೆಗೂ ಅಲ್ಲೇ ಇರುತ್ತೆ, ಅಲ್ಲಿದೆ ಇಲ್ಲಿದೆ ಅಂತಾನೆ ಹೇಳ್ತಾರೆ, ಇಲ್ಲ ಊರಿಗೆ ಹೋಗಿದ್ದೀನಿ ಅಲ್ಲಿ. ಅದ್ರ ಬದಲು ಒಂದ್ ಮನೆಗೆ ಹೋದಾಗ ಅವರೇ ವಿತ್ ಆಪ್ ಹೋಗ್ಬಿಟ್ಟು ಅವ್ರ ಡೇಟಾ ತೆಗೆದು ಫಿಲ್ ಮಾಡುವಂತ ಅವಕಾಶಗಳನ್ನ ಫೈನಲ್ ಮಾಡಿದಿದ್ರೆ ಇದು ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ಏನ್ ಗೊತ್ತಾ, ನಾವು ತುಂಬಾ ಆಶ್ಚರ್ಯ ಪಡೋಂಗಿಲ್ಲ ಸರ್. 12 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಲ್ಲಿವರೆಗೂ SIR ಆಗಿರುವಂತದ್ದು. ಓವರ್ ಆಲ್ ವ್ಯತ್ಯಾಸ ನೋಡಿದ್ರೆ ಒಂದು ಆವರೇಜ್ ರೀತಿನಲ್ಲಿ ಅರೌಂಡ್ 12% ಇದೆ. ಸೊ ನಾವು ಆಕ್ಚುಲಿ ನೋಡ್ಬೇಕಾಗಿರೋದು ಏನು ಅಂದ್ರೆ, ನಾವೇನೋ ಆವರೇಜ್ ಗಿಂತ ತುಂಬಾ ದೂರ ಇಲ್ಲ. ಈಗಾಗಲೇ 2.5 ಲಕ್ಷ ವೋಟ್ಗಳು ವಾಪಸ್ ಬಂದಾಯ್ತು, ಹೆಸರುಗಳು ವಾಪಸ್ ಬಂದಾಯ್ತು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಷ್ಕರಣೆ, ಮತ್ತಷ್ಟು ಜನ ಸ್ವಯಂ ಪ್ರೇರಿತವಾಗಿ ಬಂದು ಸೇರ್ಕೊಂಡಾಗ ಹೆಚ್ಚು ಕಮ್ಮಿ ಆವರೇಜ್ ಅಲ್ಲಿಗೆ ಬಂದ್ಬಿಡುತ್ತೆ. ಸೊ ನಾವ್ ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಿದೀವಿ, ಯಾಕೆ ನಮಗೆ ಆತಂಕ ಇರಬೇಕು? ರಾಘವೇಂದ್ರ ಅವರೇ ಪ್ಲೀಸ್. ಸರ್, ಮೇಜರ್ ಆಗಿ ಏನು ಅಂತ ಹೇಳಿದ್ರೆ, ಚಂದ್ರಶೇಖರ್ ಅವರು ಸಹ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಜನಗಳ ಹಕ್ಕು ಕರ್ತವ್ಯ ಎಲ್ಲಾನು ಇದೆ, ಇರಲೇಬೇಕು. ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, BLOಗಳಿಗೆ ಸ್ಟ್ರೆಸ್ ಇನ್ನು ಕಮ್ಮಿ ಮಾಡ್ಬೋದಾಗಿತ್ತು. ವಿತ್ ಆಲ್ ದ ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ ನಮ್ಮಲ್ಲಿ. ನಾವು ಏನು ಆ ಟೆಕ್ನಾಲಜಿ ಇರುವಂತೆ ಎಲ್ಲರೂ ಸಹ ಏನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಇಷ್ಟೆಲ್ಲ ಗೊಂದಲಗಳು ಬರ್ತಾ ಇಲ್ಲ ಅಂತ. ಅಂಡ್ ಮೋರ್ ಎವರ್ ಏನು ಗೊತ್ತಾ, ಈಗ ಡ್ರಾಫ್ಟಲ್ಲಿ ನೋಡ್ತಾರೆ ಅವ್ರದ್ದು, ಇಲ್ಲ ಅಂತಾಗ ಎಲ್ಲ ಓಡೋಡ್ ಬರ್ತಾರೆ. ಸೊ ಅದಾಗುತ್ತೆ. ಇವಾಗ ಏನು ASDDO ಆಗಿರೋದೆಲ್ಲ ಕಡಿಮೆ ಆಗೇ ಆಗುತ್ತೆ. ಸೊ ಬೆಂಗಳೂರಲ್ಲಿ ಇದ್ದೇ ಇರ್ತದೆ. ಬೆಂಗಳೂರಲ್ಲಿ ಅಟ್ಲೀಸ್ಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಟ್ಲೀಸ್ಟ್ ಒಂದು 20-30% ಆದ್ರೂ ಹೋಗುತ್ತೆ. ಇವಾಗ ಏನು 48% ಬಂದಿದೆ. ಅಟ್ಲೀಸ್ಟ್ ಅದೇನಾಗುತ್ತೆ ಅಂದ್ರೆ ಇನ್ನೊಂದು 20% ಆ್ಯಡ್ ಆಗುತ್ತೆ ಅನ್ನೋದು ಬಹಳಷ್ಟು ಜನ ಮ್ಯಾಪಿಂಗ್ ಆಗಿರೋದು. ಸೊ SIR ಅನ್ನೋದು ಆಗ್ಲೇಬೇಕಾಗಿತ್ತು, ಆಗ್ಬೇಕು. ಅದೇ ರೀತಿ ಇಷ್ಟೊಂದು ಪ್ರೆಷರ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ನಮ್ಮ ಉದ್ದೇಶ. ರೈಟ್. ಚಾಂದ್ಪಾಶ್ ಅವರೇ 30 ಸೆಕೆಂಡ್ಸ್. ನಿಮ್ ಪಕ್ಷದವ್ರು ನೀವು ಪತ್ರ ಬರ್ದಿದ್ದೀರಿ, ನಿಮಗೆ ಸಮಯ ಜಾಸ್ತಿ ಬೇಕು ಅಂತ ಕೇಳಿದಿರಿ. BLO